ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಇಂದಿನಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ವೃಷಭ ರಾಶಿಯವರು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ವೃಷಭ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ಹಿತೈಷಿಗಳಿಗೆ ಯಾರಿಗಾದರೂ ಈ ರಾಶಿಯನ್ನು ಹೊಂದಿದರೆ ಅವ್ರಿಗೆ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜುಲೈ 22ರಿಂದ 11ನೇ ಮನೆಯಲ್ಲಿ ಶನಿ ಪರೀಕ್ಷಿಸುತ್ತಾನೆ ವೃಷಭ ರಾಶಿಯವರಿಗೆ. ಮೀನ ರಾಶಿಯಲ್ಲಿ ಶನಿಯ ಲಾಭಗಳು, ಜಾಲಗಳು, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸುವ ವಿಷಯಗಳಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದ ಮೂಲಕ ನಿಧಾನಗತಿಯ ಪ್ರಗತಿ ಇನ್ನೂ ಸಾಧ್ಯ ಅಂತಲೇ ಹೇಳ್ಬೋದು. ಇನ್ನು ಮಂಗಳವು ಮೊದಲ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ವೃಷಭ ರಾಶಿಯಲ್ಲಿರುವ ಮಂಗಳವು ಗುರುತು, ಆತ್ಮವಿಶ್ವಾಸ ಮತ್ತು ಆರೋಗ್ಯಕ್ಕೆ ಶಕ್ತಿಯನ್ನು ತರುತ್ತದೆ. ಆದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಮುಖ್ಯ ಸ್ನೇಹಿತರೆ, ಮತ್ತು ಎಚ್ಚರಿಕೆಯ ಮಾತು ಕೂಡ ಬೇಕಾಗುತ್ತದೆ. ಹಾಗಿದ್ರೆ ಸ್ನೇಹಿತರೆ, ಕಟಕ ರಾಶಿಯಲ್ಲಿ ಗುರು ಸಂಚಾರ, ಇದರಿಂದ ಧೈರ್ಯ, ಸಣ್ಣ ಪ್ರಯಾಣ ಮತ್ತು ಕೌಶಲ್ಯಗಳನ್ನು ಬಲಪಡಿಸುತ್ತದೆ. ಇದು ಜುಲೈ 2026ರ ಪ್ರಮುಖ ರಕ್ಷಣಾತ್ಮಕ ಅಂಶವಾಗುತ್ತದೆ. ಇನ್ನು 4ನೇ ಮನೆಯ ಮೇಲೆ ಕೇತುವಿನ ಪ್ರಭಾವ ಬೀರುತ್ತದೆ. ಸಿಂಹ ರಾಶಿಯಲ್ಲಿ ಕೇತು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯಲ್ಲಿ ನಿಲ್ಪತ್ತೆ ಅಥವಾ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ಆಧ್ಯಾತ್ಮಿಕ ಅಭ್ಯಾಸದ ಮತ್ತು ಶಾಂತ ನಿರ್ಧಾರಗಳು ಸಹಾಯವನ್ನು ಮಾಡಲಿದೆ. ಜುಲೈ 2026 ವೃಷಭ ರಾಶಿಯವರಿಗೆ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ತಿಂಗಳು. 3ನೇ ಮನೆಯಲ್ಲಿ ಗುರುಗ್ರಹದಿಂದ ಬಲವಾದ ಬೆಂಬಲ ಸಿಗುತ್ತದೆ. ಇದು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸುಧಾರಿಸುತ್ತದೆ. ಅದೇ ಸಮಯದಲ್ಲಿ 1ನೇ ಮನೆಯಲ್ಲಿ ಮಂಗಳವು ನಿಮ್ಮನ್ನು ಸಕ್ರಿಯ, ನೇರ ಮತ್ತು ಕೆಲವೊಮ್ಮೆ ತಾಳ್ಮೆ ಇಲ್ಲದವರನ್ನಾಗಿ ಮಾಡುತ್ತದೆ. 11ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತದೆ. ಈ ತಿಂಗಳು ಪ್ರಗತಿಯನ್ನು ನೀಡಬಹುದು, ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯನ್ನು ಸಂಯೋಜಿಸಿದಾಗ ಮಾತ್ರ ಫಲಿತಾಂಶಗಳು ಸ್ಥಿರವಾಗಿರುತ್ತವೆ. ವೃಷಭ ರಾಶಿಯವರು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ಒಟ್ಟಾರೆಯಾಗಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಸಂವಹನ, ದಾಖಲೀಕರಣ, ಮಾರ್ಕೆಟಿಂಗ್, ಮಾಧ್ಯಮ, ಮಾರಾಟ ಮತ್ತು ಸ್ವಲ್ಪ ದೂರ ಪ್ರಯಾಣವು ಪ್ರಗತಿಯನ್ನು ತರುತ್ತದೆ. ನಿಮ್ಮ ಧೈರ್ಯ ಸುಧಾರಿಸುತ್ತದೆ, ಆದರೆ ಅತಿಯಾದ ಭರವಸೆಗಳನ್ನು ನೀಡುವುದನ್ನು ಆದಷ್ಟು ತಪ್ಪಿಸಿ. ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಾಯಕವಾಗಿರುತ್ತದೆ ವೃಷಭ ರಾಶಿಯವರಿಗೆ, ಏಕೆಂದರೆ ಸೂರ್ಯನು ಕರ್ಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವ ಗುರುವಿನ ಜೊತೆ ಸೇರುತ್ತಾರೆ. ವೃಷಭ ರಾಶಿಯವರಿಗೆ ಇದು 3ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗುತ್ತವೆ. 1ನೇ ಮನೆಯಲ್ಲಿ ಮಂಗಳವು ಧೈರ್ಯ ಮತ್ತು ವೇಗವನ್ನು ನೀಡುತ್ತದೆ. ಆದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ಆದಷ್ಟು ತಪ್ಪಿಸಿ. 11ನೇ ಮನೆಯಲ್ಲಿ ಶನಿಯು ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು, ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಾಯವನ್ನು ಮಾಡುತ್ತದೆ.
ಅದೇ ರೀತಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರಿಗೆ ವ್ಯವಹಾರಸ್ಥರು ಸ್ನೇಹಿತರೆ ಈ ತಿಂಗಳನ್ನು ಆದಷ್ಟು ವಾಸ್ತವಿಕ ಯೋಜನೆಗಾಗಿ ಬಳಸಬೇಕು. ಗುರುವು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಆದರೆ ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಕತೆಗಳನ್ನು ಸುಧಾರಿಸುತ್ತದೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರು, ಸಂಪರ್ಕಗಳು, ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಬರಬಹುದು. ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ವಿಸ್ತರಿಸಬೇಡಿ. ಮಂಗಳವು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತದೆ. ಸ್ನೇಹಿತರೆ, ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ ಮತ್ತು ಸ್ನೇಹಿತರೆ ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ ಮತ್ತು ಸೇವಾ ಆಧಾರಿತ ಚಟುವಟಿಕೆಗಳು ನಿಮಗೆ ಪ್ರಗತಿಯನ್ನು ಸಾಧಿಸಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇನ್ನು ಭಾವನಾತ್ಮಕವಾಗಿ ಸ್ನೇಹಿತರೆ ಅವರು ಏನೋ ಒಂದು ಭಾವನೆಯಿಂದ ಹೇಳ್ತಾರೆ ಅಂದರೆ ನೀವು ಅದಕ್ಕೂ ಕೂಡ ನೀವು ಸ್ನೇಹಿತರೆ ಕುರುಡರಾಗಿ ನಂಬಿ ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನು ಮಾಡಬೇಡಿ, ಒಪ್ಪಂದಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ, ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ವೃಷಭ ರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ? ವೃಷಭ ರಾಶಿಯವರಿಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವೈಯಕ್ತಿಕ ಅಗತ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು. ಸ್ಥಾನಮಾನ ಮತ್ತು ವಿಶ್ವಾಸವನ್ನು ಸಾಬೀತುಪಡಿಸಲು ಮಾತ್ರ ಖರ್ಚು ಮಾಡುವುದನ್ನು ತಪ್ಪಿಸಿ. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರುತ್ತಾರೆ. ವಿಶೇಷವಾಗಿ 3ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಿಸಬಹುದು. ಆದರೆ ಖರ್ಚುಗಳನ್ನು ಬರೆದಿಟ್ಕೊಳ್ಬೇಕು ಸ್ನೇಹಿತರೆ ಮತ್ತು ನಿಯಂತ್ರಿಸಬೇಕು. ಯಾವುದೇ ಕಾರಣಕ್ಕೂ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಎದುರಾಗಲಿದೆ ಹಣಕಾಸಿನ ಪ್ರಾಬ್ಲಮ್ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದೇ ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ ಮತ್ತು ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ನೀಡುವುದನ್ನು ತಪ್ಪಿಸಿ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯನ್ನು ಯೋಜಿಸುತ್ತಿದ್ದರೆ ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಹೋಲಿಕೆಯನ್ನು ಮಾಡಿ. ಯಾವುದೇ ಒಂದು ಖರೀದಿ ಮಾಡ್ತೀನಿ ಅಂತಂದ್ರೂ ಸ್ನೇಹಿತರೆ 2-3 ಬಾರಿ ಯೋಚಿಸಿ ನಂತರವೇ ಖರೀದಿ ಮಾಡಿ. ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ನೇಹಿತರೆ ಯಾವುದೇ ಪತ್ರ ಪುರಾವೆ ಏನೂ ಇಲ್ಲದೆ ನೀವು ಸಾಲ ಕೊಡುವುದನ್ನು ಆದಷ್ಟು ತಪ್ಪಿಸಿ. ಸಾಲ ತೆಗೆದುಕೊಳ್ಳುವುದಕ್ಕೆ, ಸಾಲ ಕೊಡುವುದಕ್ಕೆ ಈ ತಿಂಗಳು ವೃಷಭ ರಾಶಿಯವರಿಗೆ ಒಳಿತಲ್ಲ. ಆ ಹಣಕಾಸು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು. ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕಿವಿ, ಕರುಳುಗಳು ಮತ್ತು ರಕ್ತ ಪರಿಚಲನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗಮನ ಬೇಕಾಗಬಹುದು. ಮಂಗಳವು ಶಾಖ, ಕಿರಿಕಿರಿ ಮತ್ತು ಚಡಪಡಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ ಮತ್ತು ಅತಿಯಾದ ಕೆಲಸವನ್ನು ಆದಷ್ಟು ನಿರ್ಲಕ್ಷ್ಯಪಟ್ಟಂತಹ ಸಮಸ್ಯೆಯನ್ನು ಮುಂದೂಡಬಾರದು ಎಂದು ಶನಿ ಗ್ರಹ ಸೂಚಿಸುತ್ತಿದೆ ಅಂತಲೇ ಹೇಳಬಹುದು. ನಿಯಮಿತ ನಿದ್ರೆಯನ್ನು ಮಾಡಿ, ವಾಕಿಂಗನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ ಮತ್ತು ಸರಳ ಆಹಾರವು ಸಹಾಯವನ್ನು ಮಾಡುತ್ತದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತಡ ಮಾಡದೆ ವೈದ್ಯಕೀಯ ಸಲಹೆಯನ್ನು ಅನುಸರಿಸಿ. ಸ್ನೇಹಿತರೆ, ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿದ್ದಲ್ಲಿ ಉನ್ನತ ಆರೋಗ್ಯ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬರಲಿದೆ. ಜೊತೆಗೆ ನೀವು ತಿನ್ನುವಂಥ ಆಹಾರ ಪದ್ಧತಿಯನ್ನು ಕೂಡ ಸರಿಪಡಿಸಿಕೊಳ್ಬೇಕಾಗುತ್ತದೆ. ಜಂಕ್ ಫುಡ್ನಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ನೀವು ಒಡ ಹುಟ್ಟಿದವರು ಮತ್ತು ಸಂಬಂಧಿಕರೊಂದಿಗೆ ಹೆಚ್ಚು ಸಂವಹನ ನಡೆಸಬಹುದು. ಕುಟುಂಬದೊಂದಿಗೆ ಸಣ್ಣ ಪ್ರವಾಸಗಳು ಸಾಧ್ಯ ಇದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರ ರಾಶಿ ಬದಲಾಗುವುದರಿಂದ ಭಾವನಾತ್ಮಕ ಉಷ್ಣತೆ ಹೆಚ್ಚಾಗುತ್ತದೆ. ಆದರೆ 4ನೇ ಮನೆಯಲ್ಲಿ ಕೇತು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು.
ಮೃದುವಾಗಿ ಮಾತನಾಡಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಕೇಳಿಸ್ಕೊಡಿ ನಂತರ ಪ್ರತಿಕ್ರಿಯಿಸಿದಾಗ ವೈವಾಹಿಕ ಮತ್ತು ಕುಟುಂಬ ಸಾಮರಸ್ಯ ಸುಧಾರಿಸಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆ ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮನೆಯಿಂದ ಅಧ್ಯಯನ, ಆಸ್ತಿ ಸಂಬಂಧಿತ ಶಿಕ್ಷಣ, ವಾಹನಗಳು, ಎಂಜಿನಿಯರಿಂಗ್, ಮೂಲಭೂತ ಅಂಶಗಳು ಮತ್ತು ಶೈಕ್ಷಣಿಕ ಸ್ಥಿರತೆ ಸುಧಾರಿಸುತ್ತದೆ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ ಮತ್ತು ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯವನ್ನು ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಬೇಕು ಸ್ನೇಹಿತರೆ. ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ಆದಷ್ಟು ತಪ್ಪಿಸಿ ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸುವತ್ತ ಗಮನ ಹರಿಸಿ. ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನ ಈ ತಿಂಗಳು ತುಂಬ ಉಪಯುಕ್ತವಾಗಲಿದೆ. ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಆಸಕ್ತಿಯಿಂದ ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಉನ್ನತ ಅಂಕಗಳನ್ನು ಪಡೆಯಲಿದ್ದೀರಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿ ಕಷ್ಟ, ಸಮಸ್ಯೆ, ಅಡಚಣೆ ಏನೇ ಇದ್ದರೂ ನಿವಾರಣೆಯಾಗಲಿದೆ. ಈ ತಿಂಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗುರು, ಶನಿ ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶಗಳನ್ನು ವೃಷಭ ರಾಶಿಯವರು ಬಲಪಡಿಸಲು ನಾನು ಹೇಳುವಂತಹ ಸರಳ ಪರಿಹಾರವನ್ನು ಅನುಸರಿಸಿ. ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ. ಲಗ್ನದಲ್ಲಿ ಮಂಗಳ ಗ್ರಹವನ್ನು ಶಾಂತಗೊಳಿಸಲು ಮಂಗಳವಾರದಂದು ಕೆಂಪು ಬೇಳೆಯನ್ನು ದಾನ ಮಾಡಿ. ಪ್ರಮುಖ ಸಂವಹನ ಅಥವಾ ಕಾಗದ ಪತ್ರಗಳನ್ನು ಪ್ರಾರಂಭಿಸುವ ಬದಲು ಬುಧವಾರದಂದು ಗಣೇಶನನ್ನು ಪೂಜಿಸಿ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರವನ್ನು ವೃಷಭ ರಾಶಿಯವರು ಮಾಡಿ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿದೆ. ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ SPS ಮಿಡಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ವಿಡಿಯೋಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.